ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ಪ್ರಪಂಚ ಕಂಡಂಥ ಅತ್ಯಂತ ಜನಾನುರಾಗಿಯಾದಂಥ ಪ್ರಾಮಾಣಿಕರಾದಂಥ ಸತ್ಯ, ಅಹಿಂಸೆ, ಸತ್ಯಾಗ್ರಹದಂಥ ಅಸ್ತ್ರಗಳನ್ನು ಪ್ರಪಂಚಕ್ಕೆ ಕೊಟ್ಟಂಥ ಒಬ್ಬ ಮಹಾನ್ ನೇತ. ಇಡೀ ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಗುಲಾಮಿತನದಿಂದ ಹೊರಗೆ ಬರಲಿಕ್ಕೋಸ್ಕರ ಸಶಸ್ತ್ರ ಹೋರಾಟ ಮಾಡಿ ಹಿಂಸಾತ್ಮಕವಾದಂಥ ದಾರಿಯನ್ನು ಹಿಡಿದಿದ್ದಂಥ ಸಂದರ್ಭದಲ್ಲಿ ಭಾರತ ಮಾತ್ರ ಅಹಿಂಸಾತ್ಮಕವಾಗಿ ಹೋರಾಟವನ್ನು ನಡೆಸಿ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಉಪವಾಸ, ಪಾದಯಾತ್ರೆ ಇಂಥ ಅಸ್ತ್ರಗಳನ್ನು ಬಳಸಿ ಸ್ವಾತಂತ್ರ್ಯ ಪಡೆದಂಥ ಏಕೈಕ ದೇಶ ಭಾರತ. ಅದಕ್ಕೆ ಪ್ರೇರಣೆ ನೀಡಿದಂಥವರು, ಕಾರಣಕರ್ತರಾದಂಥವರು ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ, ಆದರ ಇದೆ. ಅವರ ಜೀವನವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಪಂಚದ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಪ್ರಯತ್ನಗಳು ನಡೆದಿದ್ದಾವೆ, ಪೀಠಗಳ ಸ್ಥಾಪನೆ ಆಗಿದ್ದಾವೆ. ಇಂದಿಯೂ ಕೂಡ ಆ ಚರ್ಚೆಗಳು ನಿರಂತರವಾಗಿ ನಡೀತಲೇ ಇದ್ದಾವೆ. ಪ್ರಪಂಚದ ಅತ್ಯಂತ ಜನಾನುರಾಗಿ ನಾಯಕ ಇವತ್ತು ಯಾರಾದರೂ ಇದ್ದರೆ ಅದು ಮಹಾತ್ಮ ಗಾಂಧಿ ಅನ್ನೋ ಮಾತನ್ನು ಅನೇಕ ವಿದೇಶಿ ಗಣ್ಯರು ಹೇಳಿದ್ದಾರೆ. ಮತ್ತು ಅಮೆರಿಕದ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರು ಕೂಡ ನನಗೇನೇ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲೂ ಕೂಡ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಅಂತೇಳಿ ಅಂದರೆ ಮಹಾತ್ಮ ಗಾಂಧೀಜಿಯವರ ಅನ್ನೋ ಮಾತನ್ನು ಅನೇಕ ಬಾರಿ ಹೇಳಿದ್ದಾರೆ. ಭಾರತಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳಿರೋದನ್ನು ನಾವು ಗಮನಿಸಿದ್ದೇವೆ. ಇಡೀ ಪ್ರಪಂಚದಲ್ಲಿ ನನ್ನ ಜೀವನವೇ ನನ್ನ ಸಂದೇಶ ಅಂಥೇಳಿ ಒಂದು ನಿಲುವನ್ನು ತೆಗೆದುಕೊಂಡಂಥ ಯಾರಾದರೂ ಒಬ್ಬ ನಾಯಕ ಇದ್ದರೆ ಅದು ಮಹಾತ್ಮ ಗಾಂಧಿ ಮಾತ್ರ. ಬ್ರಿಟಿಷರ ಸಾಮ್ರಾಜ್ಯವನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಕರೀತಾ ಇದ್ದರು. ಅಷ್ಟರ ಮಟ್ಟಿಗೆ ಪ್ರಪಂಚದಲ್ಲಿ ಅವರ ಪ್ರಭಾವ ಇತ್ತು. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಮರಳಿದ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದರು. ಜನಸಾಮಾನ್ಯರನ್ನು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು. ರೈತರು, ಕಾರ್ಮಿಕರು, ಜನಸಾಮಾನ್ಯರು, ಕೆಳ ಮಧ್ಯಮ ವರ್ಗದವರು, ವಿದ್ಯಾರ್ಥಿಗಳು, ಯುವಜನರು ಇಂಥವ್ರನ್ನೆಲ್ಲ ಸೇರಿಸಿಕೊಂಡು ಸತ್ಯಾಗ್ರಹವನ್ನು ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ ಬ್ರಿಟಿಷರ ಆರ್ಥಿಕ ನೀತಿ, ಅವರ ಶಿಕ್ಷಣ ನೀತಿ, ಅವರ ಉದ್ಯೋಗದ ನೀತಿಗಳು, ಅವರ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಜನಬೆಂಬಲದಿಂದ ವಿರೋಧ ಮಾಡ್ತಾ ಬಂದರು. ಹಾಗಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಯಾರಾದರೂ ಒಬ್ಬ ಮಹಾನ್ ನಾಯಕ ಒಬ್ಬರೇ ಹೆಸರಿಸಬೇಕು ಅಂತಿದ್ದರೆ ಅದು ಮಹಾತ್ಮ ಗಾಂಧೀಜಿಯವರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಾಗಿದ್ದಂಥ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಮೊದಲನೇ ಬಾರಿ ಕರೆದಂಥವ್ರು ಸುಭಾಷ್ ಚಂದ್ರ ಬೋಸ್ ಅವರು. ಅವರಿಗೆ ಮಹಾತ್ಮ ಅನ್ನೋಂಥ ಒಂದು ಬಿರುದನ್ನು ಕೊಟ್ಟಂಥವ್ರು. ಅದಾದ ನಂತರ ಅವರನ್ನು ಮಹಾತ್ಮ ಅಂತಲೇ ಎಲ್ಲರೂ ಕರೀತಾರೆ. ಜೊತೆಗೆ ಭಾರತದ ಪಿತಾಮಹ, ಸ್ವಾತಂತ್ರ್ಯ ಪಿತಾಮಹ ಅಂಥೇಳಿ ಕೂಡ ಕರೀತಾರೆ. ಅಂಥ ಒಬ್ಬ ಮಹಾನ್ ನಾಯಕನ ಹೆಸರಿನಲ್ಲಿ ದೇಶದ ಅನೇಕ ಯೋಜನೆಗಳು ಜಾರಿನಲ್ಲಿದ್ದಾವೆ. ಅನೇಕ ಪ್ರದೇಶಗಳಿಗೆ ಅವರ ಹೆಸರನ್ನಿಟ್ಟಿದ್ದಾರೆ ಮತ್ತು ಅವರನ್ನು ಅತ್ಯಂತ ಆದರದಿಂದ ಕಾಣುವಂಥ ಒಂದು ಸಂದರ್ಭ ಭಾರತದಲ್ಲಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಸೇವೆಯನ್ನು, ಜನಸಾಮಾನ್ಯರ ಮಧ್ಯೆ ಇದ್ದಂಥ ಸೇವೆಯನ್ನು ಗುರುತಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಯೋಜನೆಯನ್ನು ಜಾರಿ ಕೊಡುವಂಥ ಪ್ರಯತ್ನ ಮಾಡಿದರು. ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಥವಾ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಉದ್ಯೋಗ ಕೊಡುವಂಥ ಯೋಜನೆ ಅಂತೇಳಿ ಪ್ರಸಿದ್ಧಿ ಆಯಿತು. ಅದಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ದೃಢೀಕರಣ ಯೋಜನೆ ಅನ್ನೋ ಹೆಸರನ್ನು ಕೊಟ್ಟು ಅದನ್ನು ಭಾಳ ಸಣ್ಣ ಪ್ರಮಾಣದಲ್ಲಿ ನರೇಗಾ ಅಂತೇಳಿ ಕರೆಯುವಂಥ ಒಂದು ಪ್ರಯತ್ನವೂ ಕೂಡ ಆಯಿತು. ಹಲವು ವರ್ಷಗಳ ಕಾಲ, ಸುಮಾರು 20 ವರ್ಷಗಳಿಂದ ಆ ಯೋಜನೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಭಾರತ ದೇಶ ಗ್ರಾಮಾಂತರ ಪ್ರದೇಶಗಳಿಂದ ಕೂಡಿರುವಂಥ ದೇಶ. ಇಲ್ಲಿ 100ಕ್ಕೆ 65ರಿಂದ 70 ಭಾಗ ರೈತರು ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಕೃಷಿ ಕಾರ್ಮಿಕರು ಇರುವಂಥವ್ರನ್ನು ಕೂಡ ನೋಡಿದ್ದೇವೆ. ಕೃಷಿ ಬಹುತೇಕ ಇಲ್ಲಿ ಮಳೆ ನೀರಿನ ಅವಲಂಬಿತ ಆಗಿರೋದ್ರಿಂದ ಮತ್ತು ಪ್ರಕೃತಿಯ ವಿಕೋಪಗಳಿಗೆ ಆಗಾಗ ತುತ್ತಾಗೋದ್ರಿಂದ ವರ್ಷದ 365 ದಿವಸವೂ ಕೂಡ ರೈತರಿಗಾಗಲಿ ಕೃಷಿ ಕಾರ್ಮಿಕರಿಗಾಗಲಿ ಉದ್ಯೋಗ ಸಿಗ್ತಾ ಇರಲಿಲ್ಲ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ
ಬೇರೆ ರೀತಿಯ ಉದ್ಯಮಗಳು ಕೈಗಾರಿಕೆಗಳು ಇಲ್ಲದೇ ಇದ್ದಂಥ ಕಾರಣಕ್ಕೋಸ್ಕರ ಭಾಳಷ್ಟು ಜನ ನಿರುದ್ಯೋಗದ ಬವಣೆಗೊಳಗಾಗ್ತಾಯಿದ್ರು. ಅದರಿಂದಾಗಿ ಖಾಸಗಿ ಲೇವಿದಾರರ ಹತ್ರ ಸಾಲ ಮಾಡುವಂಥ, ಅದರಿಂದ ವಸೂಲಿಗೋಸ್ಕರ ಅನೇಕ ಹಿಂಸೆಗಳನ್ನು ಅನುಭವಿಸಬೇಕಂತ ಸ್ಥಿತಿ ಇತ್ತು. ಹಾಗೆ ಅವರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಈ ನರೇಗಾ ಯೋಜನೆ ಕಾರಣ ಆಯಿತು. ವರ್ಷದಲ್ಲಿ ಕನಿಷ್ಠ 100 ದಿವಸ ಯಾರಿಗೆ ಉದ್ಯೋಗ ಇರೋದಿಲ್ಲೋ ಅವರಿಗೆ ಉದ್ಯೋಗ ಕೊಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಕನಿಷ್ಠ ಇಷ್ಟೇ ಕೂಲಿ ಕೊಡಬೇಕು ಅನ್ನೋಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದರು. ಮತ್ತು ಯಾರು ಉದ್ಯೋಗ ಬೇಕು ಅಂತ ಹೇಳ್ತಾರೆ ಅವರಿಗೆ ಉದ್ಯೋಗವನ್ನು ನಿರಾಕರಿಸಬಾರ್ದು ಅಂತ ಹೇಳಿದರು. ಮೊದಲು ಸರ್ಕಾರಿ ಸ್ಥಳಗಳಲ್ಲಿ ಮಾತ್ರ ನಡೀತಾ ಇದ್ದಂಥ ಈ ಯೋಜನೆಯನ್ನು ಕ್ರಮೇಣವಾಗಿ ಖಾಸಗಿ ಭೂಮಿನಲ್ಲೂ ಕೂಡ ಮಾಡ್ಬೋದು ಅನ್ನೋಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಬದಲಾವಣೆಯನ್ನು ತಂದು ಇದರಿಂದಾಗಿ ಸುಮಾರು ಭಾರತದ 13 ಕೋಟಿಗಿಂತ ಹೆಚ್ಚು ಜನ ಉದ್ಯೋಗವನ್ನು ಪಡೀಲಿಕ್ಕೆ ಕಾರಣಕರ್ತ ಆಯಿತು. ಸುಮಾರು 25 ಕೋಟಿಗಿಂತ ಹೆಚ್ಚು ಜನ ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಜನಸಂಖ್ಯೆಯ ಬಹುತೇಕ ಕಾಲು ಭಾಗ ಈ ನರೇಗಾ ಯೋಜನೆಯಿಂದ ಪ್ರಯೋಜನ ಪಡೆಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿ ಅತ್ಯಂತ ಜನಪ್ರಿಯವಾದಂಥ ಯೋಜನೆ ಆಯಿತು. ದುರದೃಷ್ಟವಶಾತ್ 2014ರಲ್ಲಿ ಭಾರತದಲ್ಲಿ ಏನು ಆಡಳಿತ ವ್ಯವಸ್ಥೆ ಬದಲಾವಣೆಯಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರಗಳು ಆಡಳಿತ ಮಾಡಲಿಕ್ಕೆ ಶುರು ಮಾಡಿದ್ದು. ಅದಾದ ನಂತರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿದ್ದಂಥ ಅನೇಕ ಯೋಜನೆಗಳು ಜವಾಹರ್ಲಾಲ್ ನೆಹರೂರವರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿಗಳಾಗಿ ಯಾರ್ಯಾರು ಜನಪರವಾಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೋ ಅದೆಲ್ಲ ಯೋಜನೆಗಳನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಆದರೆ ಕ್ರಮೇಣ ಆ ಯೋಜನೆಗೆ ಕಾಂಗ್ರೆಸ್ಸಿಗೆ ಅದರ ಶ್ರೇಯಸ್ಸು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದರ ಹೆಸರುಗಳನ್ನು ಬದಲಾವಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ಮಾಡ್ತಲೇ ಬಂದರು. ಅದು ನ್ಯಾಷನಲ್ ನಮ್ಮ ಪ್ಲ್ಯಾನಿಂಗ್ ಕಮಿಷನ್ ಇರ್ಬೋದು, ಅದನ್ನು ನೀತಿ ಆಯೋಗ ಅಂತೇಳಿ ಮಾಡಿದರು. ಸ್ವಚ್ಛ ಭಾರತವನ್ನು ಹೆಸರನ್ನು ಇಟ್ಟು ಹಳೆಯ ನಿರ್ಮಲ ಭಾರತದ ಹೆಸರನ್ನು ಸ್ವಚ್ಛ ಭಾರತವನ್ನಾಗಿ ಮಾಡಿದರು. ಇದು ಹೇಳ್ತಾ ಹೋದರೆ ಒಂದು 30-32 ಯೋಜನೆಗಳು ಕಾಂಗ್ರೆಸ್ ಇತ್ತು. ಅದರ ಹೆಸರು ಬದಲಾಯಿಸೋದ್ರ ಮುಖಾಂತರ ಆ ಯೋಜನೆಯ ಶ್ರೇಯಸ್ಸನ್ನು ನಾವೇ ಮಾಡಿದ್ದು ಅನ್ನೋಂಥ ಒಂದು ಪ್ರಯತ್ನಕ್ಕೆ ಅವರು ಮುಂದಾದರು. ವಿಶೇಷವಾಗಿ ಭಾರತದಲ್ಲಿ ಕೋವಿಡ್ನ ಹಾವಳಿ ವಿಪರೀತ ಆದಂಥ ಸಂದರ್ಭದಲ್ಲಿ 2019, 20, 21ರ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಜನರು ಸಾವಿನಿಂದ ಏನಾದರೂ ಪಾರಾಗಿದ್ದರೆ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಇದ್ದಂಥವರು ಕಾರ್ಮಿಕರಾಗಿದ್ದಂಥವರಿಗೆ ಜೀವನದ ಒಂದು ಆಸೆಯನ್ನು ಉಳಿಸಿದ್ದು ಯಾವುದಾದ್ರು ಒಂದು ಯೋಜನೆ ಇದ್ದರೆ ಅದು ನರೇಗಾ ಯೋಜನೆ ಅನ್ನೋದು ಕೂಡ ಅಷ್ಟೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದಾಗಿತ್ತು. ಆದರೆ ಇತ್ತೀಚಿನ ಕಳೆದ ವಾರದಲ್ಲಿ ಈಗಿರುವಂಥ BJP ನೇತೃತ್ವದ NDA ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಹಾತ್ಮ ಗಾಂಧಿ ಉದ್ಯೋಗ ದೃಢೀಕರಣ ಯೋಜನೆಯನ್ನು ಹೆಸರು ಬದಲಾಯಿಸುವುದು ಅಷ್ಟೇ ಅಲ್ಲದೆ ಆ ಇಡೀ ಕಾರ್ಯಕ್ರಮದ ಸ್ವರೂಪವನ್ನೇ ಬದಲಾವಣೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮಸೂದೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಡಿಸುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ಇದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. BJPಯವರಿಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ಈ ರೀತಿ ಯಾರ್ಯಾರು ವಿನೋಬಾ ಭಾವೆಯವರು ಇತರ ಯಾರ್ಯಾರು ಕಾಂಗ್ರೆಸ್ಸಿನ ನೇತಾರರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಈ ದೇಶ ಸ್ವಾತಂತ್ರ್ಯ ಆಗಲಿಕ್ಕೆ ಕಾರಣಕರ್ತರಾದರೂ ಅವರ ಯಾವ ಹೆಸರಿನ ಬಗ್ಗೆಯೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ನೆಹರೂರವ್ರನ್ನಂತೂ ಕೂಡ ಸತತವಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಎಳೆದು ತಂದು ಅವರನ್ನು ಟೀಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದರ ಅರ್ಥ ಇಷ್ಟೇ, ನೆಹರೂರವ್ರನ್ನ ಬಿಟ್ಟು ಭಾರತವನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಸಂದೇಶ ಅದರಿಂದ ಹೋಗ್ತದೆ ಅನ್ನೋಂಥ ಒಂದು ಕಲ್ಪನೆ ಕೂಡ ಅವರಿಗಿಲ್ಲ. ಹಾಗಾಗಿ ನೆಹರೂರನ್ನ ಟೀಕೆ ಮಾಡುವಂಥ ಬರದಲ್ಲಿ ನೆಹರೂರವರನ್ನು ಅಪ್ರಸ್ತುತರನ್ನಾಗಿ ಮಾಡ್ಬೋದು ಅಂತ ಅವರು ಭಾವಿಸಿದ್ರು. ಆದರೆ ಅವರು ದಿನದಿಂದ ದಿನಕ್ಕೆ ಪ್ರಸ್ತುತರಾಗ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಮಹಾತ್ಮ ಗಾಂಧೀಜಿಯವರ ವಿಚಾರಕ್ಕೆ ಬಂದಿದ್ದಾರೆ. ಈ ಯೋಜನೆಯಲ್ಲಿ ಕೇಂದ್ರ 100% ಪಾಲನ್ನು ರಾಜ್ಯಗಳಿಗೆ ಕೊಡ್ತಾ ಇತ್ತು. ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಕಾರಣವಾದಂಥ ಒಂದು ಯೋಜನೆ ಇದಾಗಿತ್ತು. ಈಗ ಅದನ್ನು ಬದಲಾಯಿಸಿ ಕೇಂದ್ರ ಸರ್ಕಾರ 60% ಕೊಡುವಂಥದ್ದು, ರಾಜ್ಯ ಸರ್ಕಾರಗಳು 40% ಹಾಕಬೇಕು ಅನ್ನೋದು ಮತ್ತು ಉದ್ಯೋಗ ಅವಶ್ಯಕತೆ ಇದ್ದಾಗ ಉದ್ಯೋಗ ಕೊಡಬೇಕು ಅನ್ನೋಂಥ ಒಂದು ಕಾನೂನೇನಿತ್ತು ಅದನ್ನು ಬದಲಾಯಿಸಿ ಆ ಉದ್ಯೋಗ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದನ್ನು ಒಂದು ಕೇಂದ್ರೀಕೃತ ವ್ಯವಸ್ಥೆಯನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿ ನೋಡಲ್ ಏಜೆನ್ಸಿಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂದರೆ ಕ್ರಮೇಣವಾಗಿ ಕೋಟ್ಯಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಂಥ ಯೋಜನೆ ಹೆಸರು ಮಾತ್ರ ಬದಲಾವಣೆ ಆಗೋದಿಲ್ಲ, ಅದರ ಸ್ವರೂಪ ಬದಲಾವಣೆ ಆಗ್ತದೆ. ಹಣ ನೀಡುವಂಥ ಒಂದು ಹೊಣೆಗಾರಿಕೆ ಕೇಂದ್ರ ಸರ್ಕಾರ ಕ್ರಮೇಣವಾಗಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ.
ರಾಜ್ಯಗಳ ಹೆಗಲಿಗೆ ಅದನ್ನು ಹೇರುವಂಥ ಕೆಲಸ ಮಾಡ್ತಾಯಿದೆ. ಪೂರ್ವೋತ್ತರ ರಾಜ್ಯಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ 10% ರಾಜ್ಯಗಳು ಕೊಡಬೇಕು, 90% ಕೇಂದ್ರ ಕೊಡೋದು ಅಂತ ಮಾಡಿದ್ದಾರೆ. ಉಳಿದ ರಾಜ್ಯಗಳಲ್ಲಿ 40% ರಾಜ್ಯ ಕೊಡಬೇಕು ಮತ್ತು 60% ಕೇಂದ್ರ ಕೊಡ್ತಾರೆ ಅಂತ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡುವುದಕ್ಕೆ ವಿಫಲ ಆದರೆ ಅಥವಾ ರಾಜ್ಯ ಸರ್ಕಾರದ ಸಂಪನ್ಮೂಲಗಳಲ್ಲಿ ಏನಾದರೂ ಕೊರತೆ ಇದ್ದರೆ ಅದರಿಂದಾಗಿ ಆ ಯೋಜನೆಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಆಘಾತ ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಸತ್ಯ. ಇದು ಕ್ರಮೇಣವಾಗಿ ಈ ಯೋಜನೆಯನ್ನು ನಿರಾಕರಿಸುವ, ಈ ಯೋಜನೆಯನ್ನು ಸಮಾಪ್ತಿಗೊಳಿಸುವಂಥ ಒಂದು ಬುದ್ಧಿಪೂರ್ವಕವಾದಂಥ ಪ್ರಯತ್ನವನ್ನು ಈಗಿರುವಂಥ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಇದನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ, ಜವಾಬ್ದಾರಿ ಮತ್ತು ಕರ್ತವ್ಯ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ಜನಾಭಿಪ್ರಾಯವನ್ನು ಕೃಷಿಕರಲ್ಲಿ, ಕೃಷಿ ಕಾರ್ಮಿಕರಲ್ಲಿ, ಉದ್ಯೋಗದ ಅವಶ್ಯಕತೆ ಇರುವವರಲ್ಲಿ ಮೂಡಿಸಿ ಜಾಗೃತಿಯನ್ನು ಮಾಡಿ ಇಂಥ ಕಾರ್ಯಕ್ರಮಗಳು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಕಾರಣಕ್ಕೂ ರದ್ದಾಗದೇ ಇರುವಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ, ಜವಾಬ್ದಾರಿ ಪ್ರತಿಯೊಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಪ್ರಜೆಗಳ ಮೇಲಿದೆ. ಇದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಆಗಿದ್ದರೂ ಕೂಡ ಇದರ ಪ್ರಯೋಜನ ಜನಸಾಮಾನ್ಯರಿಗಾಗಿರುವಂಥದ್ದು ಕೂಡ ನಾವು ಗಮನಿಸಬೇಕಾಗ್ತದೆ. ಹೀಗೆ ಕ್ರಮೇಣವಾಗಿ ಒಂದೊಂದೇ ರಾಜ್ಯ ಸರ್ಕಾರಗಳ ವ್ಯಾಪ್ತಿನಲ್ಲಿದ್ದಂಥ, ರಾಜ್ಯ ಸರ್ಕಾರಗಳು ಜನಪರವಾಗಿ ತಂದಿದ್ದಂಥ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ನೀಡುವುದರಲ್ಲಿ ವಿಳಂಬ ಮಾಡುತ್ತಾ ಇರುವಂಥದ್ದು ಕಾರಣದಿಂದಾಗಿ ಅನೇಕ ಯೋಜನೆಗಳು ನಿರೀಕ್ಷಿತವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಕ್ಕೂ ಕೂಡ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಇದರರ್ಥ ಇಷ್ಟೇ, ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ, ಸಂವಿಧಾನ ಅಂಗೀಕಾರ ಆದಂಥ ಸಂದರ್ಭದಲ್ಲಿ ಈ ದೇಶವನ್ನು ಒಂದು ರಾಜ್ಯಗಳ ಒಕ್ಕೂಟವಾಗಿ ಮಾಡಿತ್ತು. ಈ ದೇಶ ಇಂಡಿಯಾ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದನ್ನು ಎಲ್ಲ ಸಂವಿಧಾನದಲ್ಲೇ ಹೇಳಿದೆ. ಅಂದರೆ ರಾಜ್ಯಗಳಿಂದ ಕೂಡಿರತಕ್ಕಂಥ ಒಂದು ಒಕ್ಕೂಟವಾಗಿರ್ತಕ್ಕಂಥ ದೇಶ ಭಾರತವೇ ಹೊರತು ಕೇಂದ್ರ ಶ್ರೇಷ್ಠವಾಗಿರುವಂಥ, ಸರ್ವಶಕ್ತವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರಬಾರ್ದು. ರಾಜ್ಯಗಳಿಗೂ ಕೂಡ ಹೆಚ್ಚಿನ ಹೊಣೆಗಾರಿಕೆ, ಜವಾಬ್ದಾರಿ ಇರಬೇಕು ಅಂತ ಒಂದು ಸಂವಿಧಾನದ ಆಶಯ ಏನಿತ್ತು, ಆ ಆಶಯದ ವಿರುದ್ಧವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಅವರು ಹಾಕ್ಕೊಳ್ತಾ ಇರೋದ್ರ ಜೊತೆಗೆ ರಾಜ್ಯಗಳನ್ನು ಎಷ್ಟು ದುರ್ಬಲ ಮಾಡ್ಬೋದು ಅಷ್ಟು ದುರ್ಬಲ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ದೇಶ ಒಂದು ಚುನಾವಣೆ ಹೆಸರಲ್ಲಿರ್ಬೋದು, ಅಥವಾ ಒಂದು ದೇಶ ಒಂದು ಭಾಷೆಯ ಹೆಸರಿನಲ್ಲಿರ್ಬೋದು, ಅಥವಾ ಒಂದು ದೇಶ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿರ್ಬೋದು. ಇಂಥ ಅನೇಕ ಬೇಕಾದಷ್ಟು ವಿಚಾರಗಳಲ್ಲಿ ಒಂದೇ ದೇಶದ ವಿಚಾರದಲ್ಲಿ ಅವರ ಒಂದು ಪರಿಕಲ್ಪನೆ ಹೋಗ್ತಾ ಇದೆ. ಕೇಂದ್ರವನ್ನು ಸದೃಢಗೊಳಿಸಿ ಹಿಂದಿ ಭಾಷೆ ಮಾತಾಡುವಂಥ ಜನರ ಕೈನಲ್ಲೇ ಈ ದೇಶದ ಆಡಳಿತ ನಿರಂತರವಾಗಿರಬೇಕು ಅನ್ನೋವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ಪ್ರಾದೇಶಿಕ ಭಾಷೆಗಳಿಗೆ ದೊಡ್ಡದಾಗಿರ್ತಕ್ಕಂಥ ಆಘಾತವನ್ನು ಏನು ಕೊಡ್ತಾ ಇದ್ದಾರೆ ತ್ರಿಭಾಷಾ ಸೂತ್ರದ ಮುಖಾಂತರ. ಇಂಥ ಅನೇಕ ಈ ಸರ್ಕಾರದ ದುರುದ್ದೇಶದ ಯೋಜನೆಗಳಿದ್ದಾವೆ. ಅದಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದು ಈ ನರೇಗಾ ಯೋಜನೆ. ಇದು ಮಹಾತ್ಮ ಗಾಂಧೀಜಿಯವರು ಮಾಡುವಂಥ ಅವಮಾನ ಅಷ್ಟೇ ಅಲ್ಲ, ಈ ದೇಶದ ಜನಸಾಮಾನ್ಯರ ಮೇಲೆ ನಡೆಯುವಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಹಾರ. ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಏನು ಪ್ರಸ್ತುತರಾಗಿದ್ದರೆ ಅವರು ಈ ದೇಶಕ್ಕೆ ಮಾತ್ರ ಪ್ರಸ್ತುತರಲ್ಲ, ಅವರ ಸಿದ್ಧಾಂತ, ಕಾರ್ಯಕ್ರಮ, ಬದುಕಿನ ಕಾರಣದಿಂದಾಗಿ ಇಡೀ ಪ್ರಪಂಚದ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ನಾಯಕ ಯಾರಾದರಿದ್ದರೆ ಅದು ಮಹಾತ್ಮ ಗಾಂಧಿ ಅನ್ನೋದನ್ನ ಇಡೀ ಪ್ರಪಂಚವೇ ಒಪ್ಪಿದೆ. ಸೈದ್ಧಾಂತಿಕವಾಗಿ ಅವರ ವಿರುದ್ಧ ಇರುವಂಥವ್ರು ಕೂಡ ಅವ್ರ ವಿರುದ್ಧ ಏನೂ ಮಾತಾಡದೇ ಇರುವಂಥ ಸ್ಥಿತಿ ಇದೆ. ಕಮ್ಯುನಿಸ್ಟ್ ದೇಶಗಳಿರ್ಬೋದು, ಮಿಲಿಟ್ರಿ ಆಡಳಿತ ಇರುವಂಥ ದೇಶಗಳಿರ್ಬೋದು, ಪ್ರಪಂಚದ ಇತರ ಭಾಗಗಳಿರುವಂಥ ಅನೇಕ ರಾಜರುಗಳಿರುವಂಥ ವ್ಯವಸ್ಥೆ ಇರ್ಬೋದು. ಆದರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವರಿಗಿರುವಂಥ ಗೌರವ, ಅವರಿಗಿರುವಂಥ ಆದರ, ಅವರಿಗಿರುವಂಥ ಪ್ರೀತಿ ಮತ್ತು ಅವರ ಬದುಕನ್ನು ಅಧ್ಯಯನ ಮಾಡಿಕೊಂಡು ಅದನ್ನು ಅನುಸರಿಸಿ ಅನೇಕ ದೇಶಗಳು ಸ್ವಾತಂತ್ರ್ಯಗೊಂಡಿದ್ದಾವೆ. ದಕ್ಷಿಣ ಆಫ್ರಿಕಾದ ಮಂಡೇಲಾ ಅವರಿರ್ಬೋದು, ಅಥವಾ ಬರ್ಮಾ ದೇಶದ ಆಂಗ್ ಸಾಂಗ್ ಸೂ ಕೀ ಇರ್ಬೋದು. ಇಂಥ ಅನೇಕರು ಪ್ರೇರಣೆ ಪಡೆದಿರತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಬದುಕಿನಿಂದಾಗಿ. ಅಂಥ ಒಬ್ಬ ಮಹಾತ್ಮನ ಹೆಸರಿನಲ್ಲಿರುವಂಥ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಲಿಕ್ಕೆ, ಅದನ್ನು ದುರ್ಬಲಗೊಳಿಸಲಿಕ್ಕೆ ಅವಕಾಶ ಕೊಡಬಾರ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ದನಿ ಎತ್ತಬೇಕು ಅನ್ನೋಂಥ ಒಂದು ಕಳಕಳಿಯಾದಂಥ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.